ನಮಸ್ಕಾರ. ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ವೀಕ್ಷಕರೇ, ಕಳೆದ ಮಾರ್ಚ್ ಕ್ಲಾಸ್ ಬಗ್ಗೆ ಮಾತಾಡಲೇಬೇಕು. ಬಹುಶಃ ಬಹಳಷ್ಟು ಜನರು ಕ್ಲಾಸ್ಗೆ ಬಂದಿದ್ರು. ಅತ್ಯಂತ ಅದ್ಭುತವಾದಂಥ ರೆಸ್ಪಾನ್ಸ್ ನಮಗೆ ಪ್ರತಿ ಕ್ಲಾಸಲ್ಲಿ ಹೇಗೆ ಸಿಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಪ್ರತಿ ಕ್ಲಾಸಲ್ಲಿ ಏನೋ ಒಂದು ಹೊಸ ವಿಚಾರ ಹೇಳ್ಕೊಡ್ಬೇಕು. ಯಾರೋ ಒಂದು ದುಡ್ಡಿನ ವಿಚಾರದಲ್ಲಿ ಸಂಕಷ್ಟದಲ್ಲಿರ್ತಾರೆ. ಸಾಮಾನ್ಯವಾಗಿ ಜನರು ದುಡ್ಡಿನ ವಿಚಾರದಲ್ಲಿ ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ಸ್ಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಉತ್ತರ ಕೊಡೋದಕ್ಕೆ ಸಾಧ್ಯನೋ ಎಲ್ಲವನ್ನ ನಾವು ಫೌಂಡೇಶನ್ ವರ್ಕ್ಶಾಪ್ನಲ್ಲಿ ಮಾಡ್ತಾ ಬಂದಿದ್ದೀವಿ. ಅದರಂತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಮೇಝಿಂಗ್ ರೆಸ್ಪಾನ್ಸ್. ದಿನೇ ದಿನೇ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಮ್ಮ ವಿಡಿಯೋಸಲ್ಲಿ ಎಷ್ಟು ಕಲ್ತ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಕಲ್ತ್ಕೊಂಡು ನಿಮಗಾಗಿರುವಂಥ ರಿಸಲ್ಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಅದಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತಾ ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬಿಡೋಣ. ಸೊ ಮುಂದಿನ ಕ್ಲಾಸ್ ಫೌಂಡೇಶನ್ ವರ್ಕ್ಶಾಪ್, ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಇರುವಂಥದ್ದು ಮುಂದಿನ ಏಪ್ರಿಲ್ ತಿಂಗಳ 28ನೇ ತಾರೀಕು. ಇದೇ ಏಪ್ರಿಲ್ನ 28ನೇ ತಾರೀಕು ಅಂದರೆ ಕಡೆಯ ಭಾನುವಾರ ಬೆಂಗಳೂರಿನ ಮೆಜೆಸ್ಟಿಕ್ ಮ್ಯಾನ್ಫುಬೆಲ್ ಹೋಟೆಲ್ನಲ್ಲಿ ಫೌಂಡೇಶನ್ ವರ್ಕ್ಶಾಪ್ ಇರುತ್ತೆ. ಪ್ರತಿ ಬಾರಿ ಇರೋ ರೀತಿಯೇ ಸಾಕಷ್ಟು ವಿಶೇಷತೆಗಳಿರುತ್ತೆ. ನಮ್ಮ ಹೆಣ್ಮಕ್ಳಂತೂ ಪ್ರತಿ ಬಾರಿ ವರ್ಕ್ಶಾಪ್ ಬಂದರೆ ಖುಷಿ ಪಡ್ತಾರೆ. ಯಾಕೆ ಗೊತ್ತಾ, ಏನೋ ಒಂದು ವಿಭಿನ್ನವಾಗಿರುವಂಥ ಒಂದು ವಿಚಾರ ಹೆಣ್ಮಕ್ಳ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಹೆಣ್ಣು ಮಕ್ಕಳಿಗಿರುವಂತಹ ಶಕ್ತಿನಲ್ಲಿ ಯಾವ ರೀತಿ ನಾವು ಶ್ರೀಮಂತರಾಗ್ಬೋದು ತುಂಬ ಸುಲಭ ಅಂತ ಹೇಳ್ಕೊಡ್ತಾರೆ. ಅದೇ ರೀತಿ ಈ ಬಾರಿ ಯಾರೆಲ್ಲ ಹೆಣ್ಮಕ್ಳು ಬರ್ತೀರಾ ಅವರಿಗೆ ಒಂದು ವಿಶೇಷವಾಗಿರುವಂಥ ಧನತಂತ್ರವನ್ನು ಗುರುಜಿ ತಿಳಿಸ್ಕೊಡ್ತಾರೆ. ನಮ್ಮ ವೇದ ಉಪನಿಷತ್ಗಳಲ್ಲಿ ಹೇಳಿರೋ ರೀತಿ ಯಾವ ರೀತಿ ಅವರು ನಡ್ಕೊಳ್ಬೇಕು, ಮನೆಯಲ್ಲಿ ಏನೆಲ್ಲ ಪಾಲನೆ ಮಾಡಬೇಕು, ಒಂದು ಮನೆಗೆ ಒಳ್ಳೇದಾಗಬೇಕು, ಒಂದು ಮನೆ ಶ್ರೀಮಂತವಾಗಿರಬೇಕು ಅಂತ ಅಂದರೆ ಅದನ್ನೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಹೆಣ್ಣುಮಕ್ಕಳೇ ಫುಲ್ಲು ತಯಾರಾಗಿ ಗುರುಜಿ ಹೇಳಿರುವಂಥ ಟಿಪ್ಸ್ನೆಲ್ಲ ಫಾಲೋ ಮಾಡೋದಕ್ಕೆ ರೆಡಿಯಾಗಿ ಮುಂದಿನ ಕ್ಲಾಸ್ಗೆ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ಪ್ರತಿ ಬಾರಿ ಗುರುಜಿ ಯಾವಾಗಲೂ ಪರ್ಯಟನೆಯಲ್ಲೇ ಇರ್ತಾರೆ, ತುಂಬ ವಿಶೇಷ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಅದೇ ರೀತಿ ಈ ಬಾರಿ ನಮ್ಮ ಗುರೂಜಿಯವರು ತ್ರೇತಾಯುಗದಲ್ಲಿ ಶ್ರೀರಾಮ ನಡೆದಾಡಿರುವಂಥ ಒಂದು ವಿಭಿನ್ನವಾದಂಥ ಪವಾಡಯುಕ್ತ ಸ್ಥಳಕ್ಕೆ ಹೋಗಿ ಅಲ್ಲಿನಿಂದ ವಿಶ್ವ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ನೀಡಲಿದ್ದಾರೆ. ಮುಂದಿನ ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ವಿಶೇಷವಾದಂಥ ವಿಶ್ವ ಆಶೀರ್ವಾದ ಈ ಯುಗದಲ್ಲದೆ ತ್ರೇತಾಯುಗದ ಆಶೀರ್ವಾದ ಸಿಗುತ್ತೆ ನಿಮಗೆ. ಸೊ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವ್ರಿಗೆ ಇನ್ನೊಂದು ವಿಶೇಷವಾದಂಥ ಬೆನಿಫಿಟ್ ಇದೆ. ಏನು ಅಂತಂದರೆ, ಒಂದು ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಗುರುಜಿ ತಿಳಿಸ್ಕೊಡ್ತಾರೆ. ಅದು ಯಾವ ಬಿಸ್ನೆಸ್ ಅದು ಸರ್ಪ್ರೈಸ್. ಸೊ ಈ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಲಾಭ ಹೇಗೆ ತೆಗಿಬೇಕು, ಸೊ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಒಂದು ಬಿಸ್ನೆಸ್ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ನೀವೆಲ್ಲ ತಿಳ್ಕೊಳ್ಬೋದು. ಸೊ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ತಾ ಬರೋವಾಗ ಎಲ್ಲರೂ ಏನು ಮಾಡಬೇಕು ಗೊತ್ತಾ, 3 ಮೆಣಸಿನಕಾಯಿಯನ್ನು, ಹಸಿ ಮೆಣಸಿನಕಾಯಿಯನ್ನು ಒಂದು ಕಪ್ಪು ಬಟ್ಟೆನಲ್ಲಿ ಸುತ್ತಿ ತಗೊಂಡು ಬರಬೇಕಾಗತ್ತೆ. ಓಕೆ, 3 ಹಸಿ ಮೆಣಸಿನಕಾಯಿಯನ್ನು ಕಪ್ಪು ಬಟ್ಟೆನಲ್ಲಿ ಸುತ್ತಕೊಂಡು ತಗೊಂಡು ಬನ್ನಿ. ಅದರಲ್ಲಿ ಏನೋ ಒಂದು ವಿಶೇಷವಾದಂಥ ಒಂದು ಎನರ್ಜಿ ಸೀಕಿಂಗ್ ಒಂದು ಆಕ್ಟಿವಿಟಿಯನ್ನು ಗುರೂಜಿ ಮಾಡಿಸ್ತಾರೆ. ಅದರ ಜೊತೆಗೆ ನಮ್ಮ ಹಲವಾರು ವಿಡಿಯೋಸಲ್ಲಿ ನೀವು ನೋಡ್ತಾ ಇರ್ತೀರ, ಒಂದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಅದನ್ನು ನಮ್ಮ ಗುರೂಜಿ ಹ್ಯಾಪಿನೆಸ್ ಫಂಡ್ ಅಂತಾರೆ. ಇನ್ಫ್ಯಾಕ್ಟ್ ಸೊ ಎಮರ್ಜೆನ್ಸಿ ಫಂಡ್, ಹ್ಯಾಪಿನೆಸ್ ಫಂಡ್ ಅಂದರೆ ಏನು, ಆ್ಯಕ್ಚುಲಿ ಹೇಗೆ ಒಂದು ಹ್ಯಾಪಿನೆಸ್ ಫಂಡನ್ನು ಸೃಷ್ಟಿ ಮಾಡ್ಕೊಳ್ಬೇಕು, ಎಲ್ಲಿಂದ ಶುರು ಮಾಡಬೇಕು, ಯಾವ ವಯಸ್ಸಿನಲ್ಲಿ ಶುರು ಮಾಡಬೇಕು, ಅದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗೋದೇಗೆ ಸಂಪೂರ್ಣ ಮಾಹಿತಿ ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಬೋದು. ಮನಿ ಮೆಡಿಟೇಷನ್ ಇರುತ್ತೆ. ಮನಿ ಮೆಡಿಟೇಷನ್ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ, ಸಂಪೂರ್ಣವಾದಂಥ ಒಂದು ಮನಿ ಮೆಡಿಟೇಷನ್ ಲೈವ್ ಆಗಿ ಡೆಮೋ ಮಾಡಿ ಅಲ್ಲಿ ನೀವು ಕಲ್ತ್ಕೊಳ್ಬೋದು. ಜೊತೆಗೆ ಹಣವನ್ನು ಆಕರ್ಷಣೆ ಮಾಡೋದು ಹೇಗೆ, ಸಾಲ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ತುಂಬ ಈಸಿ ಟಿಪ್ಸ್ ಏನೆಲ್ಲ ಫಾಲೋ ಮಾಡಬೇಕು ಎಲ್ಲದನ್ನ ಮುಂದಿನ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಬೋದು. ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥ ಅವಕಾಶ ಏಪ್ರಿಲ್ 28ರ ಕ್ಲಾಸ್ನಲ್ಲಿ. ಸೊ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಕೂಡ ಆ್ಯಸ್ ಯೂಶುವಲ್ ಒಂದು ವಿಡಿಯೋನಲ್ಲಿ ಎಷ್ಟು ಪ್ರಯತ್ನ ಪಟ್ಟು ಏನೋ ಒಂದು ಕಲಿಸೋದಕ್ಕೆ ಸಾಧ್ಯನೋ ಗುರುಜಿ ಕಲಿಸ್ಕೊಡ್ತಾರೆ ಖಂಡಿತವಾಗ್ಲೂ. ಬನ್ನಿ ಹಾಗಾದರೆ ತಡ ಮಾಡದೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಸಂಚಿಕೆಗೆ. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ನಮ್ಮ ಪ್ರತಿ ವಿಡಿಯೋಸಲ್ಲಿ ಒಂಥರ ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಬರೀ ದುಡ್ಡಿನ ಬಗ್ಗೆ ಅಲ್ಲ, ಆ ದುಡ್ಡು ಶ್ರೀಮಂತಿಕೆ ಅನ್ನೋವಂಥದ್ದು ಟು ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ನಾವು ಹೇಗಿರಬೇಕು, ಏನು ಮಾಡಬೇಕು, ಮಾತುಗಳಲ್ಲಾಗಿರ್ಬೋದು ಅಥವಾ ನಮ್ಮ ಬಿಹೇವಿಯರ್ಸಲ್ಲಾಗಿರ್ಬೋದು, ನಮ್ಮ ಪರ್ಸನಾಲಿಟಿನಲ್ಲಾಗಿರ್ಬೋದು, ಪ್ರತಿಯೊಂದು ಹೇಳ್ಕೊಡ್ತಾ ಬಂದಿದ್ದೀರಾ ಗುರುಗಳು. ಆ್ಯಂಡ್ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಯು ಟ್ಯೂನಸ್
ಯಾವ ಥರ ಒಂದೊಂದು ಪಾಯಿಂಟ್ ಮಾಡಿ ಟ್ಯೂನ್ ಮಾಡ್ತಾ ಬರ್ತಾ ಇದ್ದೀರಾ. ಸೊ ಕ್ಲಾಸಲ್ಲಿ ಬಂದರೆ ಅಂತ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ವಿಡಿಯೋಸಲ್ಲಿ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋದಕ್ಕೆ ಸಾಧ್ಯವೋ ವಿ ಹ್ಯಾವ್ ಬೀನ್ ಟ್ರೈಯಿಂಗ್ ಇಟ್ ಟು ರೀಚ್ ಇಟ್ ಟು ಅದರ್ ಪೀಪಲ್ ಅಂತ ಹೇಳಿ. ಸೊ ಇವತ್ತು ನನ್ನಲ್ಲಿರುವಂತಹ ಒಂದು ಪ್ರಶ್ನೆ ಗುರುಗಳೇ, ವಿ ಆರ್ ಟಾಕಿಂಗ್ ಮೋರ್ ಅಬೌಟ್ ದಿ ಪರ್ಸನಾಲಿಟಿ ಅಥವಾ ನಮ್ಮ ಬಿಹೇವಿಯರ್ಸ್ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ವಿ ಲೀವ್ ಇನ್ ಅ ಪ್ಲೇಸ್ ಕಾಲ್ಡ್ ಹೌಸ್. ನಮ್ಮ ಮನೆ ಅನ್ನೋವಂಥದ್ದು ಪ್ರತಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಒಂದು ಎನ್ವೈರ್ನಮೆಂಟ್. ಸೊ ನಾವು ದಿನ ಇಡೀ ಕಳೆಯುವಂಥದ್ದು ಮನೆಯಲ್ಲಿ, ಕೆಲಸ ಇರಲಿ ಬಿಡಲಿ ಇರೋವಂಥದ್ದು ಮನೆಯಲ್ಲಿ. ಈ ಮನೆ ಹಾಗೂ ಒಂದು ಲಕ್ಷ್ಮಿಯ ಆಕರ್ಷಣೆ ಮಾಡಬೇಕಂದ್ರೆ ದುಡ್ಡು ಬರಬೇಕು, ಶ್ರೀಮಂತಿಕೆ ಬರಬೇಕು ಅಂತ ಅಂದರೆ ಸೊ ವಾಟ್ ಈಸ್ ದ ರಿಲೇಷನ್? ಸೊ ಮನೆಯಲ್ಲಿ ಏನಾದರೂ ನಾವು ಒಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಥವಾ ಹಿಂಗಿರಬೇಕು ಮನೆಯಲ್ಲಿ, ಇದನ್ನು ಮಾಡಬೇಕು, ಆ ಥರದ್ದು ಏನಾದರೂ ಇದೆಯಾ? ಸೊ ನಿಮ್ಮ ಕಡೆಯಿಂದ ಟಿಪ್ಸ್ ಸಿಗಬಹುದಾ? ಖಂಡಿತ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಲಕ್ಷ್ಮಿ. ನೋಡಿ, ನಮ್ಗೆ ಹೇಗೆ ದುಡ್ಡು ಬರ್ತಿಲ್ಲ ಅನ್ನೋದಕ್ಕೆ ಅಥವಾ ಬಂದರೂ ಏಕೆ ಹೆಚ್ಚು ಬರ್ತಿಲ್ಲ ಅಥವಾ ಉಳಿತಿಲ್ಲ ಅನ್ನೋದಕ್ಕೆ ಒಂದು ಪ್ರೈಮರಿ ರೀಸನ್ ಇದೆ. ನಾವು ಚಿಕ್ಕ ಮಕ್ಳು ಇರ್ಬೇಕಂತಂದರೆ ನಮ್ಮ ಬಟ್ಟೆ ಎಲ್ಲ ಗಲೀಜಿರ್ತಿತ್ತು, ಕರೆಕ್ಟಾ? ಬಟ್ ನಮ್ಮ ಮನಸ್ಸು ಶುದ್ಧವಾಗಿತ್ತು. ಅದೇ ನಾವು ಬೆಳೀತಾ ಬೆಳೀತಾ ನೋಡಿ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದೀವಿ, ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ನಿಮ್ಮ ಬಟ್ಟೆನೂ ತುಂಬ ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿ ಆಗ್ಬಿಟ್ಟಿದೆ, ಅಯನ್ ಮಾಡ್ಕೊಂಬಿಟ್ಟಿದ್ದೀವಿ, ವಾಶ್ ಮಾಡಿದ್ದೀವಿ. ಬಟ್ ಮನಸ್ಸೇನಾಗಿದೆ? ಸೊ ಹಾಗಾಗಿ ದುಡ್ಡು ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಂತಂದರೆ ಈ ಮನಸ್ಸೇ ಆಗಿಬಿಟ್ಟಿದೆ. ಅದಕ್ಕೆ ನಾವು ಎಷ್ಟೋ ಸಲ ಹೇಳ್ತೀವಿ ನೋಡಿ, ಏನೇ ತಪ್ಪು ಮಾಡಲಿ ಯಾರಾದರೂ ಫಸ್ಟ್ ಕ್ವೆಶನ್ ಕೇಳೋದು, ಏನಯ್ಯ ಮನಸ್ಸಾಕ್ಷಿ ಇಲ್ವೇನಯ್ಯ ನಿನಗೆ? ಹಾಗಾದರೆ ಮನಸ್ಸು ಯಾರು? ಮನಸ್ಸಿಗೆ ಸಾಕ್ಷಿ ಯಾರು? ಇಲ್ಲಿಬ್ಬರಿದ್ದಂಗಲ್ವ ಲೆಕ್ಕ. ಅದಕ್ಕೆ ನಾನು ಪ್ರತಿ ಸಲ ಹೇಳುವಂಥದ್ದು ಅಹಂ ಬ್ರಹ್ಮಸ್ಮಿ, ನಮ್ಮೊಳಗಡೆ ದೇವರಿದ್ದಾರೆ, ಆ ದೇವರೇ ಇದಕ್ಕೆಲ್ಲ ಸಾಕ್ಷಿ ಅಂತಂತೇಳಿ. ಮನಸ್ಸು ಸರಿ ಇರಬೇಕಮ್ಮ. ಸೊ ನೀವು ಮನೆ ಅಂದಾಗ ನನಗೆ ಯೋಚನೆ ಬಂದಿದ್ದು, ನಾವಿರೋವಂಥ ಮನೆ ಅಲ್ಲ, ನಾವಿರೋವಂಥ ಮನೆ, ಈ ಮನಸ್ಸು ಇರೋವಂಥ ಮನೆ, ಈ ಪರಬ್ರಹ್ಮ ಇರೋವಂಥ ಮನೆ. ಈ ಮನೇನ ಯಾರು ಶುದ್ಧವಾಗಿ ಇಟ್ಕೊಳ್ತಾರೋ ಅವರಿಗೆ ದುಡ್ಡಲ್ಲ, ಎಲ್ಲವೂ ಸಿಗ್ತಾ ಹೋಗುತ್ತೆ. ಎನಿವೇ, ಸಿ ಸಮ್ ಆಫ್ ದಿ ನೋಷನ್ಸ್ ಆರ್ ರಾಂಗ್ ಒಪಿನಿಯನ್ಸ್ ದಟ್ ವಿ ಫಾರ್ಮ್ ಇನ್ ಅವರ್ ಬ್ರೈನ್ಸ್. ನಮಗೆ ಸ್ಟೀರಿಯೋಟೈಪ್ ಆಗಿ ಕೆಲವು ಫೀಲಿಂಗ್ಸು, ಕೆಲವು ಅಂದ್ಕೊಂಡಿರೋದು, ಕೇಳಿರೋದೆಲ್ಲ ಅದೊಂದು ಪ್ರೋಗ್ರಾಮ್ ಆಗಿಬಿಟ್ಟಿದೆ ಮನಸ್ಸಲ್ಲಿ. ಅವೆಲ್ಲ ಫಸ್ಟ್ ತೆಗಿಬೇಕು. ಅದನ್ನು ಫಸ್ಟ್ ಹೇಳ್ತೇನೆ, ಅದಾದ್ಮೇಲೆ ಮನೆಗೆ ಬರೋಣ. ಓಕೆನಾ? ನೋಡಿ, ತುಂಬ ಸಲ ಈ ಬಡ ಮನಸ್ಥಿತಿ ಉಳ್ಳ ಮನೆಗಳಲ್ಲಿ ಸಹಜವಾಗಿ ಈ ರೀತಿ ಮಾತಾಡ್ತಿರ್ತೀವಿ. ಈಗ ಸಮ್ಮರ್ ಹಾಲಿಡೇಸ್ ಬಂತು, ಹೇಗೂ ಮಕ್ಕಳಿಗೆ ಲೀವ್ಸು, ಎಲ್ಲರೂ ಇಲ್ಲಿ ಹೋಗೋಣ ಅಂತಿರುತ್ತೆ. ಸೊ ಸಡನ್ ಆಗಿ ಹೆಂಡತಿ ಗಂಡನ ಹತ್ರ, ಈ ಗಂಡನ ಕನ್ವಿನ್ಸ್ ಮಾಡಬೇಕು. ಹೋಗಿ ಹೇಳ್ತಾಳೆ, ರೀ ಏನೋ ಹಾಲಿಡೇಸ್ ಬಂತು, ಮಕ್ಕಳಿಗೆಲ್ಲ ಲೀವ್ ಇದೆ, ಎಲ್ಲಾದರೂ ಹೋಗಿ ಬರೋಣ ರೀ ಅಂತಂತ ಹೇಳಿ. ಸೊ ಈಗ ಆ ರೀತಿ ಮಾತಾಡ್ತಿರ್ಬೇಕಂದ್ರೆ ಗಂಡ ಹೇಳ್ತಾನೆ, ನೀನು ಮಾರ್ಚ್ ಏಪ್ರಿಲ್ ನೋಡ್ತಿದ್ಯಾ, ಹಾಲಿಡೇಸ್ ನೀನು ನೋಡ್ತಿದ್ಯಾ, ನಾನು ಮೇ ಜೂನ್ ಫೀಸ್ ಕಟ್ಟಬೇಕಲ್ಲ ಅದನ್ನು ನೋಡ್ತಿದ್ದೀನಿ, ಬೇರೆದೆಲ್ಲ ಕಮಿಟ್ಮೆಂಟ್ಸ್ ಇದೆಯಲ್ವಾ, ಸೊ ಕಷ್ಟ ಕಣೆ, ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಆ ಟೈಮಲ್ಲಿ ಹೆಂಡತಿ ಒಂದು ಮಾತು ಹೇಳ್ತಾಳೆ, ಇದು ಸಹಜವಾಗಿ ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ಏನು ಹೇಳ್ತಾಳೆ ಅಂತಂದರೆ, ನೋಡಿ, ಈ ಕಷ್ಟ ಅನ್ನುವಂಥದ್ದು ಸಾಯೋ ತನಕ ಇದ್ದಿದ್ದೆ. ಕರೆಕ್ಟಾ ಲಕ್ಷ್ಮಿ? ಇದು ಕೇಳಿಸ್ಕೊಂಡಿದ್ದೀರಾ? ಈ ಕಷ್ಟ ಅನ್ನೋದು ಸಾಯೋ ತನಕ ಇದ್ದಿದ್ದೆ, ಸಾಲ ಅನ್ನೋದಿದ್ದಿದ್ದೆ, ನೋವು ಅನ್ನೋದಿದ್ದಿದ್ದೆ, ಇವೆಲ್ಲ ಇದ್ದಿದ್ದೆ ಅಂತ. ಈ ಪ್ರೋಗ್ರಾಮ್ ಏನಾಗಿದೆ, ಮನಸ್ಸಲ್ಲಿ ಹೋಗಿ ಹಚ್ಚಾದಾಗೆ ಉಳ್ಕೊಬಿಟ್ಟಿದೆ. So this is a very bad program. See, why should we say that these difficulties are going to stay with us forever? It's not going to stay forever. Just because you said it multiple times, it becomes a program which is a corrupt or a bad program. ಈ ರೀತಿ ನಾವು ಪ್ರೋಗ್ರಾಮ್ ಮಾಡಬಾರ್ದು. ಕಷ್ಟ ಇದ್ದೇ ಇರುತ್ತೆ ಅಲ್ಲಿ, ಕಷ್ಟ ಸುಖ ಎರಡೂ ಇರುತ್ತೆ. ಹೌದು, ನಾವು ಕಷ್ಟನೇ ಇರುತ್ತೆ ಅನ್ಕೊಂಡ್ರೆ ಕಷ್ಟನೇ ಅಂತೇಳಿ ಕಷ್ಟ ಯಾವತ್ತೂ ತೀರೋದೇ ಇಲ್ಲ. ಈ ಕೆಲವು ಸಾಲದಲ್ಲಿರೋರು ಪದೇ ಪದೇ ಹೇಳ್ತಿರ್ತಾರೆ, ಈ ಸಾಲ ಇದ್ದಿದ್ದೇ ರೀ. ಅದು ಇನ್ನೊಂದು ತಪ್ಪು ಮಾಡ್ತಿರ್ತೀವಿ, ದೊಡ್ಡ ಶ್ರೀಮಂತರಿಗೆಲ್ಲ ತುಂಬ ಸಾಲ ಇದೆಯಂತೆ. ಅವರಿಗೆ ಸಾಲ ಎಷ್ಟಿದೆಯೋ ಅದಕ್ಕಿಂತ 100 ಪಟ್ಟು ಅಸೆಟ್ಸ್ ಇದೆ. ದೇವ್ರನ್ನು ಬಿಟ್ಟಿಲ್ಲ, ದೇವ್ರಿಗೂ ಸಾಲ ಇದೆ ಅಂತ ಮಾತಾಡ್ತಾರೆ. ಅದೇ ತಿರುಪತಿಗೆ ಹೋಗೋದು, ಉಂಡಿಗೆ ಹಾಕೋದು, ತಿಮ್ಮಪ್ಪನಿಗೆ ಸಾಲ ಇದೆ ಅಂತ. ಸೊ ಆ ರೀತಿ, ಸೊ ಅದೆಲ್ಲ ರಾಂಗ್ ನೋಷನ್ಸ್ ಲಕ್ಷ್ಮಿ. ವಿ ಹ್ಯಾವ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್. ನಮ್ಮ ಹತ್ರ ಬ್ಯೂಟಿಫುಲ್ ಟೈಮ್ ಹೆಚ್ಚಿದೆ, ಅದರಲ್ಲಿ ಯಾವುದೋ ಒಂದು ಚಿಕ್ಕ ಈಗ ಬಂದಾಗ ಹೋಗೋದು ಕಷ್ಟ ಅಂತ ಅನ್ಕೋಬೇಕು. ದೀಸ್ ಆರ್ ಬ್ಯಾಡ್ ಪ್ರೋಗ್ರಾಮ್ಸ್ ಯು ಹ್ಯಾವ್ ಟು ರಿಮೂವ್ ಫ್ರಮ್ ಅವರ್ ಹೆಡ್. ಒಂದು. ಎರಡನೇದು, ಇನ್ನೂ ಕೆಲವೊಂದು ಸಲ ನಾವು ಹೇಳ್ತಿರ್ತೀವಿ ನೋಡಿ, ಈ ಪದ ತುಂಬ ಸಲ ಯೂಸ್ ಮಾಡ್ತೀವಿ ಜನಗಳಾಗಿರೋ ನಾವು, ಹೋಗ್ಲಿ ಬಿಡ್ರಿ. ಕರೆಕ್ಟಾ ಲಕ್ಷ್ಮಿ? ಎಷ್ಟು ಸಲ ಹೇಳ್ತೀವಮ್ಮ?
ಏನೋ ಒಂದು ಸ್ವಲ್ಪ ತಪ್ಪಾಗುತ್ತೆ, ಇನ್ನೊಂದೇನೋ ಆಗುತ್ತೆ, ಇನ್ನು ಯಾರೋ ಚೇಂಜ್ ಕೊಡ್ಲಿಕ್ಕಿರುತ್ತೆ. ನಾವು ಜಸ್ಟ್ ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ಹೋಗ್ಲಿ ಬಿಡ್ರಿ, 5 ರೂಪಾಯಿ ಓಕೆ ಬಿಡಿ, 25 ರೂಪಾಯಿ ಹೋಗ್ಲಿ ಬಿಡಿ, ಟಿಪ್ಸ್ ತಾನೇ ಓಕೆ. ಆ ರೀತಿ ಹೋಗ್ಲಿ ಬಿಡಿ ಅಂತ ಏನೇನು ಬಿಟ್ಟಿದ್ದೀವೋ ಅದನ್ನ ಇಟ್ಕೊಂಡಿದ್ದಿದ್ರು ನಾವು ಶ್ರೀಮಂತರಾಗ್ಬೋದಿತ್ತು. ಯು ನೆವರ್ ನೋ ಕಾಂಪೌಂಡಿಂಗ್ ವರ್ಕ್ಸ್. ಇಟ್ ವರ್ಕ್ಸ್ ಇನ್ ದಟ್ ಸ್ಮಾಲ್ ಮೆಷರ್. ಸೊ 1 ರೂಪಾಯಿ ಇಂಪಾರ್ಟೆಂಟು ಅಂತ ನಾವು ಕ್ಲಾಸಲ್ಲಿ ಪ್ರತಿ ಸಲ ಹೇಳ್ತಿರ್ತೇವೆ. ಎಲ್ಲಿ ಹೋಗ್ಲಿಕ್ಕಿದೆಯೋ ಅಲ್ಲಿ ಹೋದರೆ ಪರವಾಗಿಲ್ಲ, ಎಲ್ಲಿ ಬರಬೇಕಿದೆಯೋ ಅಲ್ಲಿ ಹೋಗ್ಲಿ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಿರೋವಂಥದ್ದು. ಸೊ ಹೋಗ್ಲಿ ಬಿಡಿ ಅಂತಂತ ನಾವು ಯಾವತ್ತೂ ಏನೋ ತಪ್ಪಾಗಿಯೂ ಹೇಳಲಿಕ್ಕೆ ಹೋಗಬಾರ್ದು. ಹಾಗೆ ಸಾಮಾನ್ಯವಾಗಿ ನಾವು ಜನರಲಾಗಿ ಇನ್ನೂ ಒಂದು ಪದ ಇದೆ, ಏನೇ ನೋಡಲಿ ಅಯ್ಯೋ ಪಾಪ ಅನ್ನೋದು. ಕರೆಕ್ಟ್ ಅಲ್ಲ? ಯಾರಾದ್ರೂ ಸ್ವಲ್ಪ ಕಷ್ಟದಲ್ಲಿರಲಿ, ಏನೋ ಒಂದು ಪರಿಸ್ಥಿತಿ ಉಂಟಾದಾಗ ಸಾಮಾನ್ಯವಾಗಿ ವ್ಯಕ್ತಪಡಿಸೋ ಒಂದು ಭಾವನೆ ಯಾವುದಿದೆ, ಇದು ಬಡ ಮನಸ್ಥಿತಿ ಉಳ್ಳವರಲ್ಲಿ ಮಾತ್ರ ಗೊತ್ತಿರಲಿ, ಶ್ರೀಮಂತರಲ್ಲಿ ಇದೆಲ್ಲ ಇರೋದಿಲ್ಲ. ಅಯ್ಯೋ ಪಾಪ ಅನ್ನೋದು, ಕೊಡೋದು, ಇನ್ನೊಂದೇನೋ ದಾನ ಮಾಡೋದು, ಇನ್ನೊಂದು ಏನೋ ವಿಲ್ ಗೋ ಔಟ್ ಆಫ್ ಅವರ್ ವೇ, ಇಲ್ಲ ಅಂದರೂ ಹೋಗಿ ಕೊಡೋವಂಥ ಮನಸ್ಥಿತಿ. ಇದು ದೇವರಿಗೆ ಅಥವಾ ವಿಶ್ವಕ್ಕೆ ತುಂಬ ಕೆಟ್ಟವಾದ ಒಂದು ಗುಣ. ಅಯ್ಯೋ ಪಾಪ ಒಂದು ವೇಳೆ ನಾವು ಅನ್ಬೇಕು ಅನ್ನೋದಾದರೆ ಯಾರಿಗನ್ಬೇಕು ಗೊತ್ತಾ? ನೀವು ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮುಖ ನೀವು ನೋಡ್ಕೊಂಡು ಏನು ಹೇಳ್ಬೇಕು ಗೊತ್ತಾ? ಅಯ್ಯೋ ಪಾಪ. ಯಾಕಂದರೆ ಇವನಿಗೆ ಕಷ್ಟ ಇರೋದು, ಇವನಿಗೆ ದುಡ್ಡು ಇಲ್ಲದೆ ಇರೋವಂಥದ್ದು. ನಿನಗೆ ನೀವು ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಅಯ್ಯೋ ಪಾಪ ನಿಮಗೆ ಅಂದಿದ್ರೆ ನೀವು ಶ್ರೀಮಂತರಾಗ್ಬಿಡ್ತಿದ್ರಿ. ಎಲ್ಲರಿಗೂ ಅಯ್ಯೋ ಪಾಪ ಅಂತ ಹೇಳ್ತೀರಾ. ಪಾಪವಾಗಿರೋದು ನೀವೇ ತಾನೇ. ಯಾಕೆ ಅರ್ಥ ಆಗಿಲ್ಲ ಇದೆಲ್ಲ? ನಮ್ಮ ತಾತ ನಮ್ಮ ತಂದೆ ಎಲ್ಲ ನಮ್ಮೂರುಗಳಲ್ಲಿ ವಯಸ್ಸಾದವ್ರು ಹೇಳಿರೋದು ನೀವು ಕೇಳಿಸ್ಕೊಂಡಿರ್ತಾರೆ, ನಿಮಗೂ ಹೇಳಿರ್ತಾರೆ. ಅಯ್ಯೋ ಪಾಪ ಅಂತಂದರೆ 6 ತಿಂಗಳು ಶಾಪ ಅಂತ. ಸೊ ಹಾಗಾಗಿ ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ದೇರ್ ಓನ್ ಕರ್ಮ. ಅವ್ರ ಕರ್ಮದ ಪಾತಲ್ಲಿ ಅವ್ರು ಹೋಗ್ತಿದ್ದಾರೆ. ಬಿಡ್ರಯ್ಯ ಸುಮ್ಮನೆ. ನಿಮಗೆ ನೀವು ಅಯ್ಯೋ ಪಾಪನೇ ಪ್ರೀತಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ವಿಶ್ವಾಸಿಸ್ಕೊಳ್ಳಿ. ನಿಮಗೆ ಎಲ್ಲವನ್ನೂ ದ ಬೆಸ್ಟ್ ಕೊಡಬೇಕು. ನೀವು ಯಾವಾಗ ಬೇರೆಯವ್ರನ್ನ ನೋಡ್ತೀರೋ ಆ ಗಳಿಗೆಯಿಂದ ಅವರ ಒಂದು ಕರ್ಮದ ಪಾಲನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ, ನೀವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಡೋಂಟ್ ಎವರ್ ಫೀಲ್ ಪಿಟಿ. ನಮ್ಮ ಸಬ್ಜೆಕ್ಟಲ್ಲಿ ಈ ದಯೆ, ದಾಕ್ಷಾಯಣೆ ಅಂದರೆ ಈ ಪ್ರೀತಿ, ವಿಶ್ವಾಸ ಎಲ್ಲವೂ ನಮಗೆ ಮಾತ್ರ ಬಿಟ್ಟರೆ ಬೇರೆಯವ್ರಿಗಿಲ್ಲ. ಸೊ ಹಾಗಾಗಿ ದೀಸ್ ಆರ್ ವೆರಿ ಸಟಲ್. ನಿಮಗೆ ಇದು ಕೆಟ್ಟದಾಗ ಅನಿಸ್ತಿರ್ಬೋದು, ಏನಪ್ಪ ಗುರುಗಳು ಹಿಂಗೆ ಹೇಳ್ತಿದ್ದಾರೆ, ಅಯ್ಯೋ ಪಾಪನೂ ಅನ್ಬಾರ್ದಂತೆ. ಸೊ ದಯವಿಟ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋಕೆ ಗೊತ್ತಾದಾಗ ಮಾತ್ರ ಇನ್ನೊಬ್ಬರಿಗೆ ನಿಜವಾಗಿಯೂ ಪ್ರೀತಿ ಕೊಡೋದಕ್ಕೆ ಆಗುತ್ತೆ. ಯಾವಾಗ ನನ್ನನ್ನು ನಾನೇ ಪ್ರೀತಿ ಮಾಡ್ಕೊಳ್ಳಲ್ವ, ಇನ್ನೆಲ್ಲಿ ಹೇಗೆ ಇನ್ನೊಬ್ಬರನ್ನ ಪ್ರೀತಿ ಮಾಡಲಿ? ಸೊ ನಾವು ಬಡವರಾಗೋದಕ್ಕೆ ಇದು ಇನ್ನೊಂದು ದೊಡ್ಡ ಕಾರಣ. ಇನ್ನೊಂದು ನಾವು ಸಾಮಾನ್ಯವಾಗಿ ಹೇಳಿರ್ತೇವೆ ಲಕ್ಷ್ಮಿ, ತುಂಬ ಸಲ ಕೇಳಿಸ್ಕೊಂಡಿರ್ತೇವೆ ಇದನ್ನು. ಹೋಗ್ಬೇಕಂದ್ರೆ ಏನಾದರೂ ಎತ್ಕೊಂಡು ಹೋಗ್ತೀವಾ? ಕರೆಕ್ಟ್. ಬಂದಾಗ ಬರೀ ಕೈ ಅಂತಾನೆ ಬಂದಿರೋದು. ಕರೆಕ್ಟಾಗಿ ಹೋಗ್ತಾನೋ ಬರೀ ಕೈಯೇ ಅಲ್ಲ. ಹೋಗೋದು ನಾಳೆ ಹೋಗ್ಬಿಟ್ರೆ ಪರವಾಗಿಲ್ಲಪ್ಪ, ನಾನು ಆರಾಮಾಗಿ ಇದ್ಬಿಡ್ತೀನಿ. ನಾಳೆ ಹೋಗಲ್ವೇ? ಏನು ಗುರುವೇ ಮಾತಾಡ್ತಿರೋದು ನೀವು? 100 ವರ್ಷ ರೀ. ಅದು ನಾನು ಪದೇ ಹೇಳ್ತಿರ್ತೀನಿ, ಮೊದಲಾದರೂ ಏನಾದರೂ ಕಾಯಿಲೆ ಬಂದರೆ ಈಸಿಯಾಗಿ ಸತ್ತೋಗ್ಬಿಡ್ಬೋದಿತ್ತು. ಇವಾಗಲಾ ಆ್ಯಂಬುಲೆನ್ಸ್ ತಗೊಂಡೋಗಿ ICU ಎಲ್ಲ ಹಾಕಿ ಹೇಗೋ ಬದುಕ್ಸ್ಕೊಂಡ್ಬಿಡ್ತಾರಪ್ಪ. ಈಗ ಹೆಚ್ಚು ಬದುಕ್ತಿದ್ದೀವಿ ಲಕ್ಷ್ಮಿ. ನಾವೆಲ್ಲ ಅನ್ಕೊಳ್ತಿದ್ದೀವಿ ಇವತ್ತಿದ್ದು ನಾಳೆ ಹೋಗ್ತೀವಿ ಅಂತ. ಖಂಡಿತವಾಗ್ಲೂ ನಾಳೆ ಹೋಗುವಂಥ ಪ್ರಮೇಯ ಈಗಿಲ್ಲ. ಇದು ಮಾಡರ್ನ್ ಟೆಕ್ನಾಲಜಿ ಇದೆ, ಹೇಗೋ ಬದುಕಿಸ್ಕೊಳ್ತಾರೆ. ಸೊ ಹಾಗಾಗಿ ಇವತ್ತಿದ್ದು ನಾಳೆ ಹೋಗ್ತೀವಿ ಬರೀ ಕೈ, ಇವೆಲ್ಲ ಓಡ್ಬಿಡೋದು ನಿಲ್ಲಿಸ್ಬೇಕು ಫಸ್ಟ್. ಗೊತ್ತಾಗ್ತಿದ್ಯಾ? ಇದೆಲ್ಲ ದೊಡ್ಡ ಸುಳ್ಳುಗಳು ಇವೆಲ್ಲ. ಇದು ಶ್ರೀಮಂತರು ಅವ್ರು ಶ್ರೀಮಂತರಾಗೋದಕ್ಕೆ ಪ್ರಾಬಬ್ಲಿ ಕೆಟ್ಟ ಪದಗಳು, ಇವೆಲ್ಲ ಕೆಟ್ಟ ವಾಕ್ಯಗಳನ್ನ ನಮ್ಗೆ ಹೇಳ್ಕೊಟ್ಬಿಟ್ಟಿದಾರೇನೋ ಅನ್ಸುತ್ತೆ ಒಂದೊಂದ್ಸಲ. ಸೊ ಹಾಗಾಗಿ ಕೈನ ಮಾತ್ರ ನೋಡಬೇಡಿ. ನೋಡಿ, ಕೈ ಖಾಲಿನೇ ಇದೆ. ಓಕೆ, ಈಗ ಕಂಪ್ಯೂಟರ್ ನೋಡ್ತೀರ, ನಾನು ಕಂಪ್ಯೂಟರ್ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಕಂಪ್ಯೂಟರ್ಲ್ಲಿ ಏನಿದೆಯೋ ಎಲ್ಲವನ್ನು ಒಂದು ಪೆನ್ ಡ್ರೈವ್ಗೆ ಹಾಕೊಂಡು ಹೋಗ್ಬೋದು. ಕರೆಕ್ಟಾ? ಹೌದು. ಈಗ ನಾವು ಹೋಗ್ಬೇಕಂದ್ರೆ ಬರೀ ಕೈ ಯಾಕೆ ನೋಡ್ತಿದ್ದೀರಾ? ಏನೋ ಒಂದು ಸಬ್ಸ್ಟೆನ್ಸು ಇಲ್ಲಿ ಇಟ್ಕೊಂಡು ಹೋಗ್ತಿದ್ದೀವಿ. ಸೊ ಹಾಗಾಗಿ ಯಾರೂ ಬರೀ ಕೈಯಲ್ಲಿ ಬಂದಿಲ್ಲ, ಯಾರೂ ಬರೀ ಕೈಯಲ್ಲಿ ಹೋಗೋದೂ ಇಲ್ಲ. ಅದಕ್ಕೆ ಪುರುಷಾರ್ಥಗಳಲ್ಲಿ ಇದ್ರ ಬಗ್ಗೆ ಇದೆ. ಧರ್ಮ, ಅರ್ಥ, ಕಾಮ, ಇವು 3 ಸಬ್ಜೆಕ್ಟಲ್ಲಿ ನಾವು ಪಾಸಾದರೆ ಮಾತ್ರ ಮೋಕ್ಷಕ್ಕೆ ಹೋಗೋದು ಅಂತಂತೇಳಿ. ಸೊ ಬರೀ ಧರ್ಮನೋ
ಇಲ್ಲ ಬರೀ ಅರ್ಥನೋ ಇಲ್ಲ ಬರೀ ಕಾಮನೋ 3 ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಎಲ್ಲವೂ ಒಂದೇ ಬ್ಯಾಲೆನ್ಸಲ್ಲಿರಬೇಕು. ಸೊ ದಯವಿಟ್ಟು ಪದೇ ಪದೇ ನಾನು ಎವ್ರಿ ಟೈಮ್ ಐ ಮೇಡ್ ಮೈ ಅಟೆಂಪ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಿ ಮಸ್ಟ್ ಬಿಕಮ್ ರಿಚ್. ನಾವು ಶ್ರೀಮಂತರಾಗದೆ ಹೋದರೆ ನಾವು ಖಂಡಿತವಾಗಿಯೂ ಮುಂದಿನ ಒಂದು ಜನ್ಮಕ್ಕೆ ಅದು ಒಂದು ಸ್ವರ್ಗಕ್ಕೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಕೆಲವಂತಿದೆ, ನಿನ್ನ ಹತ್ರ ಇಲ್ಲ ಅಂದರೂ ಕೊಡಬೇಕಪ್ಪ, ದಾನ ಮಾಡಬೇಕಪ್ಪ. ಅಲ್ಲ ನನಗೆ ಪುಣ್ಯ ಬರುತ್ತೆ. ಅಲ್ಲ ಲಕ್ಷ್ಮಿ, ನನಗೆ ಇಟ್ಸ್ ಸೋ ಕ್ರೇಜಿ, ನಮ್ಮ ಹತ್ರ ಇಲ್ಲದೆ ಇರೋದು ಹೆಂಗ್ರಿ ಕೊಡೋದು? ಪುಣ್ಯ ಬೇಕಲ್ವಾ ಗುರುಗಳೇ? ಪುಣ್ಯ ಈಗ ಹೆಂಗೆ ಗೊತ್ತಾ, ನಮ್ಮ ಮನುಷ್ಯನ ಒಂದು ಬಾಡಿಯಲ್ಲಿ 5.5 ಲೀಟ್ರು ಏನೋ ರಕ್ತ ಇದೆಯಪ್ಪ. ಈಗ 5.5 ಲೀಟರ್ ನಾನು ಕೊಟ್ಬಿಟ್ಟಿದ್ದೀನಿ, ಇನ್ನೇಗ್ರಿ ಕೊಡೋದು ಇಲ್ಲದೆ ಇರೋದನ್ನ? ಇಟ್ಸ್ ಸೋ ಕ್ರೇಜಿ ಅಲ್ಲ? ಸೊ ಇವೆಲ್ಲ ದೀಸ್ ಆರ್ ರಾಂಗ್ ಪ್ರೋಗ್ರಾಮ್ಸ್ ದ್ಯಾಟ್ ಅನ್ಫಾರ್ಚುನೇಟ್ಲಿ ಸೊಸೈಟಿ ನಮಗೆ ಮಾಡಿಬಿಟ್ಟಿದೆ ಆ್ಯಂಡ್ ಅದನ್ನು ನಂಬಿಸ್ಬಿಟ್ಟಿದೆ ಅದು ಸತ್ಯ ಅಂತೇಳಿ. ನೀವು ನೋಡಿ, ಯಾರು ತುಂಬ ದಾನ ಮಾಡ್ತಿರ್ತಾರೋ ಅವರೆಲ್ಲ ಬಡವರೇ ನೋಡಿ, ತುಂಬ ಕಷ್ಟದಲ್ಲೇ ಇರ್ತಾರೆ. ಬಿಕಾಸ್ ದ ಮೋರ್ ಯು ಗಿವ್, ಬಿಯಾಂಡ್ ಅ ಸರ್ಟನ್ ಲಿಮಿಟ್, ಅದು ಕರ್ಮ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಹಾಗಾಗಿ ದೇವ್ರ ಥರ ಇರಬೇಕು. ಈಗ ದೇವ್ರಿಗೆ ನಾವೆಲ್ಲ ಕಷ್ಟದಲ್ಲಿರೋದು ಗೊತ್ತಿದೆಯೋ ಗೊತ್ತಿಲ್ವೋ? ಅವ್ನು ದೇವ್ರು ಒಳ್ಳೆಯವನು ತಾನೆ, ಯಾಕೆ ಕೊಟ್ಟಿಲ್ಲ? ನೀವು ಟೆಂಪಲ್ಗೆ ಹೋದ್ರೂ ಕೊಡಲ್ಲ, ಮಾಸ್ಕ್ ಹೋದ್ರೂ ಕೊಡಲ್ಲ, ಚರ್ಚ್ಗೆ ಹೋದ್ರೂ ಕೊಡಲ್ಲ, ಯಾಕ್ರಿ ಕೊಟ್ಟಿಲ್ಲ? ಸೊ ಅವ್ನಿಗೆ ಗೊತ್ತಿಲ್ವ ಹಾಗಾದರೆ? ಸೊ ಯು ಜಸ್ಟ್ ನೀಡ್ ಟು ಬಿ ಮೈಂಡ್ಫುಲ್. ಸೊ ವರ್ಕ್ಶಾಪ್ ಬಂದವ್ರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅರ್ಥ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯು ನೀಡ್ ಟು ಬಿ ಅವೇರ್ ದಟ್ ಓಕೆ ಯು ಶುಡ್ ಗಿವ್ ಇನ್ ದ ಪ್ರಪೋರ್ಷನ್ ದಟ್ ಯು ಸಪೋಸ್ ಟು ಗಿವ್. ಅದೆಷ್ಟು ಕೊಡಬೇಕು ಅಂತ ತಂತ್ರ ಇದೆ, ಫಾರ್ಮುಲಾ ಇದೆ, ವರ್ಕ್ಶಾಪಲ್ಲಿ ಅದು ಹೇಳ್ಕೊಟ್ಟಿದ್ದೀವಿ, ಆ ರೀತಿ ಕೊಡಬೇಕು. ಲಾಸ್ಟ್ ಒನ್, ದೆರ್ ಆರ್ ಸೋ ಮೆನಿ ಥಿಂಗ್ಸ್, ಬಟ್ ಟುಡೇ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ನೊಂದು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಹುಟ್ಟಿರೋ ದೇವರು ಹುಲ್ ಮೇಯಿಸದೆ ಹುಲ್ ತಿನ್ನಿಸ್ತಾರ? ಹುಟ್ಟಿರೋ ದೇವರು, ಹುಟ್ಟಿಸಿರೋ ದೇವರು ಹುಲ್ ತಿನ್ನಿಸ್ತಾರ, ಹುಲ್ ಮೇಯಿಸ್ತಾರ? ಅಂದರೆ ಹುಲ್ ತಿನ್ಸಲ್ಲ, ಊಟ ಕೊಡ್ತಾರೆ ಅಂತೇಳಿ. ಅದ್ರ ತಾತ್ಪರ್ಯ ನೋಡಿ. ಯಾವತ್ತು ಹುಟ್ಟಿಸಿರೋ ದೇವರು ಹಸುಗಳಿಗೆ ಹುಲ್ ಕೊಡ್ತಾರೆ, ಮನುಷ್ಯರಿಗಲ್ಲ ಅನ್ನೋ ತಾತ್ಪರ್ಯ. ಅಂದ್ರೆ ಊಟ ಕೊಡ್ತಾನೆ ಅನ್ನೋ ಒಂದು ತಾತ್ಪರ್ಯ. ಟು ಬಿ ವೆರಿ ಫ್ರ್ಯಾಂಕ್, ಹುಟ್ಟಿಸಿರೋ ದೇವರು, ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಯಾವಾಗ ನಿಮ್ಗೆ ಏನು ಕೊಟ್ಟರು? ನನಗೆ ಹೇಳಿ, ಯಾವಾಗ ನಿಮ್ಗೆ ಊಟ ಕೊಟ್ಟರು? ಇವತ್ತು 2 ದಿನ ಟ್ರೈ ಮಾಡಿ, ನೀವು ಮನೆಯಲ್ಲೇ ಇರಿ. ಹೇಗೂ ಮನೆ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ ಲಕ್ಷ್ಮಿ ಅವರು. ನೀವು ಮನೆಯಲ್ಲೇ ಇದ್ಬಿಟ್ಟು ಟ್ರೈ ಮಾಡಿ, ನಿಮ್ಗೆ ಯಾರಾದರೂ ಗೊತ್ತಿಲ್ಲದೆ ಸಡನ್ನಾಗಿ ಬಂದು ಊಟ ತಂದು ಕೊಟ್ಬಿಡ್ಲಿ ನಿಮಗೆ, ಇಟ್ಸ್ ನಾಟ್ ಗೋನ್ ಹ್ಯಾಪನ್ ಮ್ಯಾನ್. ವಾಟ್ ದಿ ಟ್ರೈಂಗ್ ಟು ಸೇ, ಅದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಒಂದು ಪಾಸಿಟಿವ್ ಆಗಿರಲಿ ನೀವು. ಯಾರು ಸೀಕ್ ಮಾಡ್ತಾರೋ ಅವ್ರಿಗೆಲ್ಲ, ಯಾರು ಹುಡುಕ್ತಾರೋ, ಯಾರು ಪ್ರಯತ್ನ ಪಡ್ತಾರೋ ಅವರೆಲ್ರಿಗೂ ಊಟ ಸಿಕ್ಕಿದೆಯೋ ಹೊರತು ಮನೇಲಿ ಕೂತ್ಕೊಂಡಿರೋರಿಗೆಲ್ಲ ಹುಟ್ಟಿದ ತಕ್ಷಣ ನಿಮಗೆಲ್ಲ ಊಟ ಸಿಗಬೇಕು ಅಂತಂತೇನಿಲ್ಲ. ನೀವು ಪಡ್ಕೋಬೇಕು, ಅದನ್ನು ದಕ್ಸ್ಕೋಬೇಕು. ದೇವ್ರು ಎಷ್ಟು ಕರುಣಾಮಯ, ಎಷ್ಟು ಒಳ್ಳೆಯವರು ಅಂತಂದರೆ, ಫಾರ್ ಎವ್ರಿ ಒನ್ ಹೂ ಟ್ರೈಸ್, ಯಾರ್ಯಾರು ನಾನು ಮಾಡಬೇಕಪ್ಪ ಅಂತ ಒಂದು ಹೆಜ್ಜೆ ಇಟ್ಟರೆ ಅವನು 10 ಹೆಜ್ಜೆ ಮುಂದಕ್ಕೆ ಬರ್ತಾನೆ. ನೀವು ಒಂದು ಹೆಜ್ಜೆನೂ ಹಿಡಿದೆ ನೀವೇ ಬರಬೇಕು ಅಂತಂದರೆ ಅವ್ನು ಬರೋದೇ ಇಲ್ಲ, ಇನ್ನೂ ದೂರ ಹೋಗ್ಬಿಡ್ತಾನೆ. ಸೊ ಹಾಗಾಗಿ ದೀಸ್ ಆಲ್ ಥಿಂಗ್ಸ್ ದ್ಯಾಟ್ ಇದನ್ನು ಸುಮ್ಮನೆ ಆ್ಯಸ್ ಇಟ್ ಈಸ್ ಆ ಸ್ಟೇಟ್ಮೆಂಟ್ನ ತೆಗೆದುಕೊಂಡು ಹೇಗೋ ಸಿಗುತ್ತೆ ಬಿಡಪ್ಪ ನನಗೆ, ಹೇಗೋ ಶ್ರೀಮಂತ ಆಗ್ಬಿಡ್ತೀನಿ, ಹಣೆಯಲ್ಲಿ ಬರ್ದಿದ್ರೆ ಆಲ್ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಲಕ್ಷ್ಮಿ. ಸೊ ಹಣೆಯಲ್ಲಿ ಬರೆದಿರೋದು ಇದು ಬರೆದಿರ್ತಾರೆ, ನೀನು ಪ್ರಯತ್ನ ಪಟ್ಟರೆ ನೀನು ಶ್ರೀಮಂತನಾಗ್ತೀಯ ಅಂತ ಹಣೆ ಬರೋದಲ್ಲಿ ಬರೆದಿರೋದು. ಹಣೆ ಬರೋದಲ್ಲಿ ನೀನು ಶ್ರೀಮಂತನಾಗ್ತೀಯ ಇಲ್ಲ ನೀನು ಬಡವನಾಗ್ತೀಯ ಅಂತ ದೇವ್ರು ಯಾವತ್ತೂ ಬರೆಯಲ್ಲ. ಆಮೇಲೆ ಅದೇ ಕೆಲಸ ಅಲ್ಲ ದೇವ್ರಿಗೆ, ಅದೇನ ಕೆಲಸ ಓವರ್ ಹಣೆ ಮೇಲೆ ಬಂದು ಬರ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕರಡ ಲಕ್ಷ್ಮಿ. ಸೊ ಹಾಗಾಗಿ ದಯವಿಟ್ಟು ಇದೆಲ್ಲ ಬಿಡಬೇಕು, ಒಳ್ಳೆ ಫೀಲಿಂಗ್ಸು ಇಟ್ಕೊಳ್ಳಿ. ದರ್ ಆರ್ ಪ್ರಿನ್ಸಿಪಲ್ಸ್ ಟು ಬಿಕಮ್ ರಿಚ್. ಈಗ ಒಂದು ದೇಶ ಅಂತಂದರೆ ಅದಕ್ಕೆ ಒಂದು ನಿಯಮಗಳಿರುತ್ತೆ, ಕರ್ನಾಟಕ ಅಂದರೆ ಅದಕ್ಕೆ ಒಂದು ನಿಯಮಗಳಿರುತ್ತೆ, ನೀವು ಫಾರಿನ್ಗೆ ಹೋದರೆ ಅಲ್ಲಿನ ಒಂದು ನಿಯಮಗಳೇ ಬೇರೆ. ಹಾಗಾಗಿ ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು, ಬಿಸ್ನೆಸ್ ಮಾಡಬೇಕು, ದೊಡ್ಡ ಒಂದು ಕೋಟ್ಯಾಧಿಪತಿ ಆಗಬೇಕಂದ್ರೆ ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನ ತಿಳ್ಕೋಬೇಕು, ಆ ನಿಯಮಗಳನ್ನ ಪಾಲಿಸಬೇಕು. ಆಗ ಎಲ್ಲರೂ ನಾವು ಶ್ರೀಮಂತರಾಗ್ತೇವೆ.
ಎಸ್ ಗುರುಗಳೇ, ಇನ್ನು ಮನೆ ವಿಚಾರಕ್ಕೆ ಬಂದರೆ, ಸೊ ಒಂದು ಮನೆ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ನೀವಾಗಲೇ ಹೇಳಿದ್ರೆ ನಾವಿರೋದಲ್ಲ, ನಮ್ಮ ಮನಸ್ಸು ಇರುವಂಥದ್ದು ಮನೆ. ಸೊ ಮನಸ್ಸು ಕೆಲವರು ನೀವು ಹೇಳಿದಾಗೆ ಶುದ್ಧಿ ಆಗಿರ್ಬೋದು, ಅಶುದ್ಧಿ ಆಗಿರಬೇಕು, ಅದು ಮನುಷ್ಯರ ಮೇಲೆ ಡಿಪೆಂಡು, ಅವರ ಒಂದು ಬಿಹೇವಿಯರ್ಸ್ ಮೇಲೆ ಡಿಪೆಂಡು. ಬಟ್ ಮನೆಯನ್ನು ಹೇಗೆ ಇಟ್ಕೊಳ್ಬೇಕು ಅದು ಯಾರು ಬೇಕಾದ್ರೂ ಪ್ರಯತ್ನ ಪಡ್ಬೋದು. ಸೊ ನಮ್ಮ ಟಿಪ್ಸ್ ಕೊಡಿ ನಮ್ಮ ವೀಕ್ಷಕ. ಎಕ್ಸಾಕ್ಟ್ಲಿ ಲಕ್ಷ್ಮಿ. ಸೊ ಮನೆ ಅಂತಂತ ಬಂದರೆ ನಾವು ಐ ಥಿಂಕ್ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ಮನೆಯಲ್ಲಿ. ಸೊ ಮನೆ ತುಂಬ ಚೆನ್ನಾಗಿರಬೇಕು. ಅದು ಸ್ವಂತ ಮನೆನೋ ಅಥವಾ ಬಾಡಿಗೆ ಮನೆನೋ ಅಥವಾ ಯಾವುದೇ ಮನೆ ಆಗಲಿ, ಆ ಮನೆಯನ್ನು ನೀಟಾಗಿಡಬೇಕು. ತುಂಬ ಸಲ ಹೇಳಿದ್ದೇವೆ ನಾವು ಶುಭ್ರತೆ ಕಾಪಾಡಬೇಕು ಅಂತಂತೇಳಿ. ಸೊ ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ನೀವೆಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ಮಾತ್ರ ಲಕ್ಷ್ಮಿ ಇರ್ತಾಳೆ, ಎಲ್ಲಿ ಕ್ಲೀನ್ ಇರಲ್ವೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ಸೊ ನೀವು ಬಡವರ ಮನೆ ನೋಡಿ, ಸಾಧಾರಣವಾಗಿ ಐ ಥಿಂಕ್ ಇಟ್ಸ್ ವೆರಿ ಡರ್ಟಿ. ಸೊ ಹಾಗಾಗಿ ಅಲ್ಲಿ ಬರೋದಿಲ್ಲ, ಲಕ್ಷ್ಮಿ ಬರಲ್ಲ. ಎರಡನೇದು ಸಂಜೆ ಹೊತ್ತು, ಇದು ತುಂಬ ಇದೆಯಮ್ಮ, ನಾನು ಹೇಳ್ತಾ ಹೋದರೆ ಐ ಥಿಂಕ್ ನೆಕ್ಸ್ಟ್ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಹೇಳ್ಕೊಡೋಣ. ಬಟ್ ಸದ್ಯಕ್ಕೆ ಒಂದು 3 ಪಾಯಿಂಟ್ಸ್. ಸಂಜೆ ಹೊತ್ತು ಪ್ರತಿದಿನ ದೀಪ ಹಚ್ಚಿ ತುಳಸಿ ಗಿಡದ ಹತ್ರ. ಆಮೇಲೆ ಮನೆ ಹೊಸ್ತಿಲಿದೆಯಲ್ವಾ, ಅದನ್ನು ಓಡಾಡ್ತಿರ್ಬೇಕಂತಂದರೆ ಒಳಗಡೆಗೂ ಹೊರಗಡೆಗೆ ಅದನ್ನು ತುಳಿಬಾರ್ದು. ಯಾಕಂದರೆ ಅದು ಲಕ್ಷ್ಮಿಯ ಪೀಠ ಅಂತಾರೆ. ಈಗ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಹಾಗಾಗಿ ತುಳ್ಕೊಂಡು ಓಡಾಡ್ತಿರ್ತಾರೆ ನೋಡಿ ಆ ಹೊಸ್ತಿಲಿಗೆ. ಮನೆ ಹೊಸ್ತಿಲು ಮಾತ್ರ ಅಲ್ಲ, ಎಲ್ಲೇ ಹೊಸ್ತಿಲಿರಲಿ ಅದನ್ನು ತುಳಿದು ಒಳಗಡೆಗೆ ಅಥವಾ ಹೊರಗಡೆಗೆ ಹೋಗಬಾರ್ದು. ಸೊ ಇದೊಂದು. ಆಮೇಲೆ ಹೊಸ್ತಿಲಿಗೆ ಆಚೆ ಸೈಡಲ್ಲಿ ಹೂವಿಡಿ. ಆಮೇಲೆ ನೀವು ಎಂಟ್ರೆನ್ಸಲ್ಲಿ, ಈಗ ಮನೆ ಎಂಟ್ರೆನ್ಸ್ ಅಂದ್ಕೊಳ್ಳಿ, ಈಗ ಬಾಗಿಲಿದೆ, ಬಾಗಿಲ ಹತ್ರ ಯಾವತ್ತೂ ಚಪ್ಪಲಿಗಳನ್ನ ಬಿಡಬಾರ್ದು, ಇಡಬಾರ್ದು. ಈಗ ನಾವು ಇಲ್ಲಿ ಸ್ಟುಡಿಯೋಗೆ ಬಂದಾಗೂ ಅಷ್ಟೇ, ಅಲ್ಲಿ ಚಪ್ಪಲಿ ಹೊರಗಡೆ ಬಿಟ್ಟಿದ್ರು, ನಾನು ಚಪ್ಪಲಿ ಎಲ್ಲಿ ಬಿಟ್ಟಿದ್ದೀನಿ ನೋಡಿ ಲಕ್ಷ್ಮಿ. ಆಮೇಲೆ ಸೊ ನಾನಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಬಿಡಲಿಲ್ಲ, ನಾನು ಸೈಡ್ಗೆ ಬಿಟ್ಟಿದ್ದೇನೆ. ಯಾಕಂದರೆ ಲಕ್ಷ್ಮಿ ಬರ್ತಾಳೆ. ಸ್ಪೆಷಲಿ ಸಂಜೆ ಹೊತ್ತು ಆ ಲಕ್ಷ್ಮಿ ಅನ್ನೋ ಒಂದು ದೇವತೆ ಅಥವಾ ದೇವರು ಅಥವಾ ಯೂನಿವರ್ಸು, ವಿಶ್ವ ಬರುತ್ತೆ. ಬಂದ ತಕ್ಷಣ ನಮ್ಗೆ ವೆಲ್ಕಮ್ ಮಾಡೋದು ಚಪ್ಪಲಿ. ಸೊ ಐ ಮೀನ್ ನಾಟ್ ಮೆನಿ ವುಡ್ ನೋ. ನಾವು 100 ವರ್ಷದ ಹಿಂದುಗಡೆಗೆ ಹೋದರೆ ಚಪ್ಪಲಿನೇ ಇರಲಿಲ್ಲ. ಹೌದು. ಸೊ ಅದಕ್ಕೆ ನಾವು ತುಂಬ ಚೆನ್ನಾಗಿದ್ವಾಗೆಲ್ಲನೂ. ಈಗ ಚಪ್ಪಲಿ ಬಂದಾಗ, ಈಗ ಚಪ್ಪಲಿ ಬ್ಯಾಡಲ್ಲ, ನಮಗೆ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ. ವಿ ಹ್ಯಾವ್ ಸೋ ಮಚ್ ಆಫ್ ಡಿಗ್ನಿಟಿ. ಬಿಕಾಸ್ ಎಲ್ಲ ಒಂದು ಅಂಶದಲ್ಲೂ ದೇವರಿದ್ದಾರೆ. ಈ ಚಪ್ಪಲಿಯಲ್ಲಿ ದೇವರಿಲ್ಲ ಅಂತಂತ ಹೇಳ್ತಿಲ್ಲ ನಾನು. ಬಟ್ ಜಸ್ಟ್ ಆಸ್ ಅ ಟೋಕನ್ ಆಫ್ ವೆಲ್ಕಮ್, ಇಟ್ ಈಸ್ ಗುಡ್. ವಿ ವೆಲ್ಕಮ್ ಲಕ್ಷ್ಮಿ ವಿತ್ ಸಮಥಿಂಗ್ ವೆರಿ ಸ್ಪೆಷಲ್, ಗ್ರೇಸ್ಫುಲ್. ಸೊ ಹಾಗಾಗಿ ಹೂ ಇಡಬೇಕು. ಆಮೇಲೆ ಚಪ್ಪಲಿಗಳನ್ನ ಆಚೆ ಬದಿ ದೂರದಲ್ಲಿ ಇಡಬೇಕು. ಆಮೇಲೆ ಮನೆಯಲ್ಲಿ ದೀಪ ಬೆಳಗೋದಕ್ಕಿಂತ ಮುಂಚೆ ಬೇರೆ ಬಾಗಿಲುಗಳನ್ನೆಲ್ಲ ಹಾಕಿರಬೇಕು. ಕೆಲವ್ರು ಏನು ಮಾಡ್ತಾರೆ, ಹಿಂದ್ಗಡೆ ಬಾಗಿಲೆಲ್ಲ ಓಪನ್ ಇರುತ್ತೆ, ಇಲ್ಲಿ ಹೋಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಬಿಡ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಎಲ್ಲ ಒಂದು ಬಾಗಿಲನ್ನ ಮುಚ್ಚಿ ಸಂಜೆ 6 ಗಂಟೆ ಒಳಗಡೆ ನಾವು ದೀಪ ಹಚ್ಚಬೇಕು. ಸೊ ಈ ಕೆಲವೊಂದು ಅಂಶಗಳನ್ನ ಫಾಲೋ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಅಥವಾ ಶೂಸ್ನ ಮನೆ ಒಳಗಡೆ ತೆಗೆದುಕೊಂಡು ಹೋಗ್ಬೇಡಿ, ಅದು ಹೊರಗಡೆ ಇರಬೇಕು. ಸೊ ದೀಸ್ ಆಲ್ ಥಿಂಗ್ಸ್ ಯು ಮಸ್ಟ್ ಫಾಲೋ. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಐ ಮೀನ್ ಇನ್ ಡೀಟೇಲ್ ಡೆಫಿನೆಟ್ಲಿ ನಾವು ವರ್ಕ್ಶಾಪಲ್ಲಿ ಡಿಸ್ಕಸ್ ಮಾಡೋಣ. ಐ ಥಿಂಕ್ ಫಾರ್ ನೌ ದಿಸ್ ಇಸ್ ಫೈನ್. ಎಸ್ ಅದ್ಭುತವಾದ ಟೆಕ್ನಿಕ್ಸು ಇವತ್ತಿನ ಎಪಿಸೋಡಲ್ಲಿ. ದೇ ಹ್ಯಾವ್ ಗಾಟ್ ಫ್ಯೂ ಟೆಕ್ನಿಕ್ಸ್. ಇನ್ಫ್ಯಾಕ್ಟ್ ಪ್ರತಿಯೊಂದು ವಿಚಾರನೂ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಇಟ್ ಕನ್ಸ್ಯೂಮ್ಸ್ ಟೈಮ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಏನಾಗುತ್ತೆ ಗೊತ್ತಾಗ್ರಗಳು, ಯು ಟೆಲ್ ಸಮಥಿಂಗ್, ಅವ್ರಿಗೆ ಇನ್ನೇನೋ ಮನಸ್ಸಿಗೆ ಡೌಟ್ ಬರುತ್ತೆ. ಸೊ 1-to-1 ಕನ್ವರ್ಸೇಷನ್ ಇದ್ದಾಗ ಇಟ್ ಇಸ್ ದಟ್ ಪ್ಲಾಟ್ಫಾರ್ಮ್ ಫಾರ್ ದೆಮ್. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಕ್ವೆಶನ್ಸ್ ಕೇಳ್ಬೋದು. ಸೊ ದೇ ಕ್ಯಾನ್ ಗೆಟ್ ಕ್ಲಾರಿಫೈಡ್ ದೇರ್ ಅಂತ. ಸೊ ವೇಟ್ ಫಾರ್ ದಟ್ ವರ್ಕ್ಶಾಪ್ ಗುರುಗಳೇ. ಹಾಗಾದರೆ ಸೊ ಇದೇ ಇವತ್ತಿನ ಟೆಕ್ನಿಕಾ? ಎಸ್ ಲಕ್ಷ್ಮಿ, ಎಸ್ ಗುರುಗಳೇ. ನೆಕ್ಸ್ಟ್ ಏಪ್ರಿಲ್ 28th ವರ್ಕ್ಶಾಪ್. ಇವತ್ತು ಮನೆ ಬಗ್ಗೆ ಮಾತಾಡಿದ್ರಿ. ಸೊ ಮನೆಯ ಮಹಾಲಕ್ಷ್ಮಿ. ಸೊ ಎಲ್ಲ ಸುಮಾರು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಹೇಗೆ ಧನತಂತ್ರವನ್ನು ಫಾಲೋ ಮಾಡಿಸ್ಬೇಕು, ಇನ್ಫ್ಯಾಕ್ಟ್ ಅದ್ಭುತವಾದ ಕಾನ್ಸೆಪ್ಟ್, ಹೆಣ್ಮಕ್ಳು ಹೇಗಿರಬೇಕು ಅಂತ ಹೇಳಿ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದಟ್. ಸಿಗೋಣ ಗುರುಗಳ ಕ್ಲಾಸ್ನಲ್ಲಿ, ಜೊತೆಗೆ ಮುಂದಿನ ಎಪಿಸೋಡ್ನಲ್ಲಿ ಕೂಡ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ವಂಡರ್ಫುಲ್ ಇನ್ಸೈಟ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುರುಗಳೇ ಥ್ಯಾಂಕ್ ಯು ಹೇಳ್ತಾ, ಸೊ ಒಂದು ಸಂಚಿಕೆ ಮುಗಿಸೋದಕ್ಕಿಂತ ಮುಂಚೆ ಆ್ಯಂಡ್ ಗೊತ್ತಾಯಿತು ಎಲ್ಲ ವೀಕ್ಷಕರು ತುಂಬ ಜನ ಕ್ಲಾಸ್ಗೆ ಬರಬೇಕು ಅಂತ ಆಸೆ ಇದೆ, ಬರೋಕ್ಕಾಗ್ತಾ ಇಲ್ಲ. ಬಟ್ ನಿಮ್ಮ ಒಂದು ಶಕ್ತಿ, ವಿಶ್ವಶಕ್ತಿ ಇರುವಂಥ ಏನೋ ಒಂದು ವಸ್ತು ಅವ್ರ ಜೊತೆ ಸದಾಕಾಲ ಇರಬೇಕು, ರೆಡಿ ಮಾಡ್ತಾ ಇದ್ದೀವಿ, ಡೆವಲಪಿಂಗಲ್ಲಿದೆ ಅಂತ ಹೇಳಿದ್ರೆ. ಸೊ ಎಲ್ಲಿಗೆ ಬಂತು ಗುರುಗಳೇ? ಸೊ ನಮಗೆ ಆ್ಯಕ್ಚುಲಿ ದಿನ ಪರ್ಸ್ ಇಟ್ಕೊಂಡು ಓಡಾಡ್ತೀವಿ, ಪರ್ಸಲ್ಲಿ ಇಟ್ಕೊಳ್ಳೋ ಅಂಥದ್ದು ಏನಾದರೂ ಕೊಡ್ತಾ ಇದ್ದೀರಾ? ಹೇಗೆ, ಎಲ್ಲಿಗೆ ಬಂತು ಕೆಲಸ ಅದು? ಎಸ್ ಲಕ್ಷ್ಮಿ, ನಾನು ನೋಡ್ತಿದ್ದೇನೆ, ಮಾಡ್ತಿದ್ದೇವೆ ಅದಕ್ಕೆ ಪೂರಕವಾದ ಒಂದು ಕೆಲಸ. ನಾನು ಯಾವತ್ತೂ ಹೇಳ್ದಾಗೆ ನಾವೇನೋ ಇಟ್ಕೊಂಡ್ರೇನೋ ಇನ್ನೊಂದು ಮಾಡಿದ್ರೇನೋ ಯಾರೋ ನಮ್ಮನ್ನು ಬಂದು ಏನೋ ಮೋಸ ಮಾಡಲಿಕ್ಕೆ ಈ ರೀತಿ ಎಲ್ಲ ಮಾಡ್ಬೋದು.
ಸೊ ಒರಿಜಿನಲ್ ಆಗಿ ಆ ಪರಬ್ರಹ್ಮ ಅನ್ನೋ ಒಂದು ಅಂಶ ನಮ್ಮ ಹೃದಯದಲ್ಲಿ ಇದೆ. ಸೊ ಅದು ಯಾರಿಗೆ ಎಷ್ಟು ತನಕ ಗೊತ್ತಾಗೋದಿಲ್ವೋ ಈ ಹೊರಗಿನಿಂದ ಕೊಡುವಂಥ ಅಂಶಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ನನಗೆ ಗೊತ್ತಿಲ್ಲ. ಬಟ್ ಆದರೂ ನನಗೇನೋ ಗೊತ್ತಿರೋದ್ರಲ್ಲಿ ನನ್ನಲ್ಲಿರೋ ಒಂದು ಚಿಕ್ಕ ಒಂದು ಶಕ್ತಿಯಲ್ಲಿ ನಾನೇನೋ ಒಂದು ಮಾಡಿ ಬ್ಲೆಸ್ ಮಾಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಅದು ಎಲ್ಲರ ಪರ್ಸಲ್ಲೂ ಇಟ್ಕೋಬೋದು, ಮಕ್ಕಳಿದ್ರೆ ಅವ್ರ ಸ್ಕೂಲ್ ಬ್ಯಾಗಲ್ಲಿ ಇಟ್ಕೋಬೋದು. ನೋಡೋಣ ಲಕ್ಷ್ಮಿ. ಐ ಮೀನ್ another 2 months we'll get it. Yes, ಗುರುಗಳೇ, ವಿಲ್ ಬಿ ವೇಟಿಂಗ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ. ಥ್ಯಾಂಕ್ ಯು ಅಮ್ಮ. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಸಂಚಿಕೆ. ಇನ್ಫ್ಯಾಕ್ಟ್ ಆ ವಿಶೇಷವಾದಂಥ ವಿಶ್ವಶಕ್ತಿ ಇರುವಂಥ ಒಂದು ವಸ್ತುಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಏನದು, ಯಾವ ರೀತಿ, ಏನೂ ಗೊತ್ತಿಲ್ಲ. ಬಟ್ ಆದರೆ ವರ್ಕ್ಶಾಪ್ಗೆ ಯಾರೆಲ್ಲ ಬರ್ತೀರಾ ಗೊತ್ತಾ, ಅವರಿಗೆ ಗುರೂಜಿಯವರ ಸಂಪೂರ್ಣ ವಿಶ್ವಶಕ್ತಿಯ ಆಶೀರ್ವಾದ ನಿಮಗೆ ಸಿಗೋದಂತೂ ಗ್ಯಾರಂಟಿ. ಯಾಕಂತಂದರೆ ಮನಿ ಮೆಡಿಟೇಷನ್ ಒಂದು ಖುದ್ದಾಗಿ ಗುರೂಜಿಯವರೇ ಅಲ್ಲಿ ಮಾಡಿಸ್ತಾರೆ. ಪ್ರತಿಯೊಂದು ವಿಚಾರ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಗುರೂಜಿಯವರು ಫೇಸ್ ಟು ಫೇಸ್ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿದಾಗ ಅದರ ಇಂಪ್ಯಾಕ್ಟ್ ಬೇರೆ ಥರನೇ ಇರುತ್ತೆ. ಜೊತೆಗೆ ಎಲ್ಲರಿಗೂ ಕೂಡ ವಾಟರ್ ಅಫರ್ಮೇಷನ್ಸ್ ಮಾಡಿಸ್ತಾರೆ. ಸೊ ಬಹುಶಃ ಕಳೆದ ವರ್ಕ್ಶಾಪ್ಸ್ಗೆ ಬಂದಿರೋರಿಗೆಲ್ಲ ಅಂತೂ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂದ್ಕೊಳ್ತೀನಿ. ಬ್ಲೆಸ್ ಮಾಡಿರುವಂಥ ನೀರು, ಗುರೂಜಿ ಬ್ಲೆಸ್ ಮಾಡಿ ಹೋಗುವಂಥ ನೀರಿನಲ್ಲಿ ಕೈ ಇಟ್ಟು ನೀವು ನಿಮ್ಮ ಅಫರ್ಮೇಷನ್ಸ್ನ ಮಾಡ್ಕೊಳ್ಬೋದು. ಸೊ ವಂಡರ್ಫುಲ್. ಒಂದೇ ಲೈನಲ್ಲಿ ಹೇಳಬೇಕು ಅಂತ ಅಂದರೆ ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಯು ಹ್ಯಾವ್ ಮೆನಿ ಥಿಂಗ್ಸ್ ಟು ಟೇಕ್ ಫ್ರಮ್ ದಿ ವರ್ಕ್ಶಾಪ್ ಅಂತ. ಸೊ ಮಿಸ್ ಮಾಡಬೇಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ಸ್ ಆನ್ ಆಗಿದೆ. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಮುಂದಿನ ಕ್ಲಾಸಸ್ ಏಪ್ರಿಲ್ 28ನೇ ತಾರೀಕು ಇರುತ್ತೆ. ಸಾಕಷ್ಟು ವಿಶೇಷತೆಗಳೊಂದಿಗೆ ಸಿಗೋಣ ಮುಂದಿನ ಕ್ಲಾಸ್ನಲ್ಲಿ ಅಂತ ಹೇಳ್ತಾ ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ಹಾಗೂ ಮನಿ ಇಸ್ ಹ್ಯಾಪಿನೆಸ್.